ಮೈತ್ರಿಯಲ್ಲಿ ಬಿರುಕು ಬರ್ತಾ ಇದೆಯಲ್ಲ, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಬಿರುಕಿಗೆ ಕಾರಣ ಆಗ್ತಾ ಇರೋರು ಯಾರು ಹಾಗಾದ್ರೆ? ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೊಂದರೆ ಆಗ್ತಿದೆಯಾ ಅನ್ನೋದನ್ನ ನೋಡಕ್ ಹೋದ್ರೆ ಇಲ್ಲಿ ಯಡಿಯೂರಪ್ಪನವರ ವರ್ಷನ್ ಬೇರೆ ಇದೆ, ಎಚ್ ಡಿ ಕುಮಾರಸ್ವಾಮಿ ಅವರ ವರ್ಷನ್ ಬೇರೆ ಇದೆ. ಯಡಿಯೂರಪ್ಪ ಅವರ ಮಗ ಮಹತ್ವಾಕಾಂಕ್ಷೆ ಒಂದೇ, ರಾಜಕೀಯ ಭವಿಷ್ಯವಾಗಿ ಬೆಳೆಸುವಂತದ್ದು. ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಮೈತ್ರಿಯಲ್ಲಿ ಬಿರುಕು ಬರ್ತಾ ಇದೆಯಲ್ಲ, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಬಿರುಕಿಗೆ ಕಾರಣ ಆಗ್ತಾ ಇರೋರು ಯಾರು ಹಾಗಾದ್ರೆ? ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೊಂದರೆ ಆಗ್ತಿದೆಯಾ ಅಥವಾ ಬಿಜೆಪಿಯ ನಾಯಕರಿಂದ ತೊಂದರೆ ಆಗ್ತಿದೆಯಾ ಮೈತ್ರಿಗೆ ಅನ್ನೋದನ್ನ ನೋಡಕ್ ಹೋದ್ರೆ ಇಲ್ಲಿ ಯಡಿಯೂರಪ್ಪನವರ ವರ್ಷನ್ ಬೇರೆ ಇದೆ, ಎಚ್ ಡಿ ಕುಮಾರಸ್ವಾಮಿ ಅವರ ವರ್ಷನ್ ಬೇರೆ ಇದೆ, ದೇವೇಗೌಡರ ವರ್ಷನ್ ಬೇರೆ ಇದೆ, ಹಾಗೆಯೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ವರ್ಷನ್ ಬೇರೆ ಇದೆ. ಯಡಿಯೂರಪ್ಪ ಅವರ ಮಗ ಹಾಗೆಯೇ ದೇವೇಗೌಡರು ಮತ್ತೆ ಮಗ ಇಬ್ಬರ ಮಹತ್ವಾಕಾಂಕ್ಷೆ ಒಂದೇ, ತಮ್ಮ ಮಕ್ಕಳನ್ನ ರಾಜಕೀಯ ಭವಿಷ್ಯವಾಗಿ ಬೆಳೆಸುವಂಥದ್ದು. ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಮೈತ್ರಿಗೆ ಧಕ್ಕೆಯಾಗ್ತಿದೆ ಅನ್ನುವಂತಹ ಮಾತುಗಳು ಬಿಜೆಪಿಯಲ್ಲಿ ಕೇಳಿಬರ್ತಿದ್ದಾರೆ. ಈ ಕುರಿತ ಎಕ್ಸ್ಪೋಸ್ಡ್ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, 2023ರಲ್ಲಿ JDS ಹೀನಾಯವಾಗಿ ಸೋತಿತ್ತು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ. 2024ರಲ್ಲಿ ಫಿನಿಕ್ಸ್ ಥರ JDS ಎದ್ದು ಬರಲೇಬೇಕಿತ್ತು, ಕುಮಾರಸ್ವಾಮಿ ಅವ್ರಿಗೂ ಅದು ಬೇಕಿತ್ತು. 2023ರಲ್ಲಿ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗಬಹುದು ಅಂತ ಏನು ಪ್ಲ್ಯಾನ್ ಇಟ್ಕೊಂಡಿದ್ರು ಅದು ಆಗಲೇ ಇಲ್ಲ. ಕಾಂಗ್ರೆಸ್ 135 ಸ್ಥಾನಗಳನ್ನು ಗಳಿಸಿ ಕ್ಲೀನ್ ಸ್ವೀಪ್ ಮಾಡ್ತು. JDS ಹೇಳ ಹೆಸರಿಲ್ಲದಂತೆ ಹೋಗ್ಬಿಡ್ತು. ಅದಾದಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ JDS ವರಿಷ್ಠರು ಪ್ಲ್ಯಾನ್ ಮಾಡ್ತಾರೆ. 2024ಕ್ಕೆ ಪಾರ್ಲಿಮೆಂಟ್ ಚುನಾವಣೆಗೆ ಅಂದರೆ ಲೋಕಸಭೆ ಚುನಾವಣೆಗೆ NDA ಮೈತ್ರಿಕೂಟದ ಭಾಗವಾಗಿ ಜಾತ್ಯತೀತ ಜನತಾದಳ ಆಗಿದ್ರೂ ಕೂಡ, ಸೆಕ್ಯುಲರ್ ಪಾರ್ಟಿ ಆಗಿದ್ರೂ ಕೂಡ ಕಮ್ಯುನಲ್ BJP ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥ ಆರೋಪಗಳನ್ನು ಮೈ ಮೇಲೆ ಹೊತ್ಕೊಂಡ್ರು ಕೂಡ, ಅಲ್ಪಸಂಖ್ಯಾತರ ವಿರೋಧಿಗಳು ದೇವೇಗೌಡರು ಅನ್ನುವಂತಹ ಆರೋಪವನ್ನು ಮೈ ಮೇಲೆ ಹೊತ್ಕೊಂಡ್ರು ಕೂಡ JDS BJP ಜೊತೆ ಕೈ ಜೋಡಿಸುತ್ತೆ. JDS BJP ಮೈತ್ರಿಕೂಟ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರುದ್ಧ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತೆ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿ ಹಣವನ್ನು ಬಿಡುಗಡೆ ಮಾಡಿ ಚುನಾವಣಾ ಸ್ಟ್ರಾಟಜಿಯನ್ನು ರೂಪಿಸಿದ್ರೆ JDS ಮತ್ತು BJP ನರೇಂದ್ರ ಮೋದಿ ಅವರ ಹೆಸರನ್ನು ಇಟ್ಕೊಂಡು ಚುನಾವಣೆಗೆ ಹೋಗ್ತಾರೆ. BJP ಮತ್ತು JDS ಒಳ್ಳೆಯ ರಿಸಲ್ಟನ್ನೇ ಪಡಿತಾರೆ. ತುಮಕೂರಿನಲ್ಲಿ BJPಯ ಸೋಮಣ್ಣ ಗೆಲ್ಲಿಕೆ JDS ಕಾರಣ. ಬೆಂಗಳೂರು ಗ್ರಾಮಾಂತರದಲ್ಲಿ BJPಯ ಡಾಕ್ಟರ್ ಮಂಜುನಾಥ್ ಗೆಲ್ಲಕ್ಕೆ JDS ಕಾರಣ. ಈ ರೀತಿಯ ವಾತಾವರಣದಲ್ಲಿ BJP JDS ಜಂಟಿಯಾಗಿ ಗೆಲುವನ್ನು ಪಡಿತಾರೆ. ಪರಿಣಾಮ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗ್ತಾರೆ. ಕೇಂದ್ರ ಮಂತ್ರಿಯಾಗಿ ಆಡಳಿತ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಬರಸಿಡಿಲು ಬಡಿಯುತ್ತೆ ಮೈತ್ರಿಗೆ. ಯಾಕಂದರೆ JDS ನಾಯಕರು ಆಗ ಸುಮ್ಮನೆ ಇರಲಿಲ್ಲ. ಇನ್ನೂ ಕುಮಾರಣ್ಣ ಪ್ರಮಾಣ ವಚನ ಸ್ವೀಕರಿಸಿ 6 ತಿಂಗಳು ಕಳೆದಿರಲಿಲ್ಲ ಕೇಂದ್ರ ಮಂತ್ರಿಯಾಗಿ. ಕುಮಾರಣ್ಣನೇ ಮುಖ್ಯಮಂತ್ರಿ ಅಂತ ಏನು ಹೇಳಕ್ಕೆ ಶುರು ಮಾಡ್ತಾರಲ್ಲ, ಅಲ್ಲಿ ಈ ಬೆಂಕಿ ಹೊತ್ಕೊಳ್ಳುತ್ತೆ. ಮೈತ್ರಿಯಲ್ಲಿ ಬಿರುಕು ಶುರುವಾಗುತ್ತೆ. BJP JDS ತಾಳ ಮೇಳ ಇಲ್ಲದೆ ಅವರೊಂದು ತೀರ ಇವರೊಂದು ತೀರ ಅನ್ನೋ ಥರ ಎರಡು ಪಕ್ಷಗಳು ದ್ವಿಮುಖ ನಡೆಯನ್ನು ಸಾಕ್ತವೆ. ಎಸ್ ವೀಕ್ಷಕರೇ, BJPಯಲ್ಲಿ ಯಡಿಯೂರಪ್ಪ ಯಾವಾಗ ಪ್ರಬಲರಾಗ್ತಾ ಬರ್ತಾರೋ JDSಗೆ ಅದು ಹಿನ್ನಡೆ ಆಗ್ತಾ ಬರುತ್ತೆ.
ಯಡಿಯೂರಪ್ಪನವರ ಮಗ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯೋದು ಕಷ್ಟ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾಗ ಅಖಾಡಕ್ಕಿಳಿದಂಥ ಕುಮಾರಣ್ಣ ಸೋಮಣ್ಣನವರೇ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಬಿಜೆಪಿಯ ಹೈಕಮಾಂಡ್ ಜೊತೆ ಮಾತನಾಡಿದ್ರು ಅನ್ನುವ ಗುಸುಗುಸು ಯಡಿಯೂರಪ್ಪನವ್ರಿಗೆ ಮುಟ್ಟುತ್ತೆ. ಯಡಿಯೂರಪ್ಪ ಕೆಂಡಾಮಂಡಲರಾಗ್ತಾರೆ. ಕುಮಾರಣ್ಣನವರಿಗೆ ಯಾಕೆ ಬೇಕು ಬಿಜೆಪಿಯ ಉಸಾಬರಿ ಅನ್ನೋದನ್ನು ಚರ್ಚೆ ಮಾಡ್ತಾರೆ. ಆದರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದು ಕಷ್ಟ ಅಂತ ಅರ್ತಿದ್ದಂತಹ ಮೋದಿ ಮತ್ತು ಅಮಿತ್ ಶಾ ಅವರು ಯಡಿಯೂರಪ್ಪನವ್ರನ್ನ ವಿರೋಧ ಹಾಕೊಳ್ಳಿಕ್ಕೆ ಆಗಲೇ ಇಲ್ಲ. ಯಡಿಯೂರಪ್ಪನವರೇ ಕರ್ನಾಟಕದ ಬಾಸ್ ಅನ್ನೋ ಥರ ಮೋದಿ ಮತ್ತು ಅಮಿತ್ ಶಾ ಅವಕಾಶ ಸಿಕ್ಕಾಗಲೆಲ್ಲ ಹೇಳ್ಕೊಂಡು ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಇರಿಸುಮುರುಸುಂಟಾಗುತ್ತೆ. ಸೋಮಣ್ಣನವ್ರನ್ನ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ತರಬೇಕು ಅನ್ನುವ ಕುಮಾರಸ್ವಾಮಿ ಅವರ ಪ್ರಯತ್ನ ಫಲ ಕೊಡಲ್ಲ. ಅದಾದ ನಂತರ ಯಡಿಯೂರಪ್ಪನವರ ವಿರುದ್ಧ ಟೊಂಕ ಕಟ್ಟಿ ನಿಂತಹ ಯಡಿಯೂರಪ್ಪನವರ ರಾಜಕೀಯ ಬದ್ಧ ವೈರಿಗಳಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಇನ್ನಿತರೆ ನಾಯಕರು ಅರವಿಂದ್ ಲಿಂಬಾವಳಿ, GM ಸಿದ್ದೇಶ್ವರ್ ಇವರೆಲ್ಲ ಯಡಿಯೂರಪ್ಪನವರ ವಿರುದ್ಧ ತಂಡ ಕಟ್ಕೊಂಡು ಏನು ಫೈಟ್ ಮಾಡ್ತಾ ಇದ್ರು, ಯತ್ನಾಳ್ ಅವ್ರನ್ನ ಹೊರತುಪಡಿಸಿ ಉಳಿದೆಲ್ಲ ನಾಯಕರು ಕೂಡ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡ್ತಾರೆ. ಹಾಗಾದರೆ HD ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ವಿರೋಧಿಗಳನ್ನು ಮೀಟ್ ಮಾಡ್ತಿರೋದು ಯಾಕೆ, ಅವರಿಗೆ ಸಹಕಾರ ಕೊಡ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಉದ್ಭವವಾದಾಗಲೇ ಮೈತ್ರಿ ಕತೆ ಮುಗಿತು, ಮೈತ್ರಿಗೆ ಎಳ್ಳು ನೀರು ಬಿಟ್ಟಂಗಾಯಿತು ಅನ್ನುವ ಚರ್ಚೆಗಳು ಪ್ರಾರಂಭವಾಗ್ತವೆ. ಎಸ್ ವೀಕ್ಷಕರೇ, ಒಂದು ಕಡೆ ಯಡಿಯೂರಪ್ಪನವರು ಅವರ ಮಗ ವಿಜೇಂದ್ರನೇ ಮುಂದೆ ಬಿಜೆಪಿಯ ಸುಪ್ರೀಂ ಆಗಬೇಕು, ಕರ್ನಾಟಕದ ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತ ಇದ್ದಾಗ, ಈ ಕಡೆ ದೇವೇಗೌಡರು ಅವರ ಮಗ HD ಕುಮಾರಸ್ವಾಮಿ ಅವರೇ ಮತ್ತೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಶಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪನವರು ಇಲ್ಲದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಕುಮಾರಸ್ವಾಮಿ ಅವರು ಇಲ್ಲದೆ ಯಡಿಯೂರಪ್ಪ ಅಥವಾ ಅವರ ಮಗ ರಾಜಕೀಯವಾಗಿ ಬೆಳಲಿಕ್ಕೆ ಸಾಧ್ಯನೇ ಇಲ್ಲುವಂಥ ವಾತಾವರಣ ಕರ್ನಾಟಕದಲ್ಲಿದೆ. ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ? ಮೈತ್ರಿ ಧರ್ಮದ ಪಾಲನೆ ಎರಡು ಪಕ್ಷಗಳಿಂದ ಆಗುತ್ತಾ? ದೇವೇಗೌಡರು ಮತ್ತು ಯಡಿಯೂರಪ್ಪ ಒಟ್ಟಾರೆಯಾಗಿ ಮತ್ತೆ ಮೈತ್ರಿಯನ್ನು ಬಲಪಡಿಸಿಕೊಂಡು ಕಾಂಗ್ರೆಸ್ ವಿರುದ್ಧ ಅಖಾಡಕ್ಕೆ ಇಳಿತಾರಾ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.